every night are we paradise seems so far away. Still try to. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲಿಂದಾಗಿ ನಾನು 2 ಬೌಲಷ್ಟು ಅಕ್ಕಿ ನೆನೆ ಹಾಕಿದ್ದೀನಿ. ಇಲ್ಲಿ 1 ಬೌಲಷ್ಟು ಪುದೀನ, 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಗ್ಗರಣೆಗೆ ಒಂದು ಕರಿಬೇವು ಮತ್ತು 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ತರಕಾರಿ ಏನಪ್ಪ ಅಂದರೆ ಈರುಳ್ಳಿ, ಟೊಮೊಟೊ, ಕ್ಯಾರೆಟ್, ಹಾಗೆ ಆಲೂಗಡ್ಡೆ ಮತ್ತು ಗೆಡ್ಡೆಕೋಸು, ಬೀನ್ಸ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಮಸಾಲೆಗೆ ಏನಪ್ಪ ಅಂತಂದರೆ ಒಂದು 4ರಿಂದ 5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕವು. ಸೊ ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ನೋಡಿಬಿಟ್ಟೆ ಹಾಕ್ಕೊಳ್ಳಿ, ನಿಮಗೆ 4ರಿಂದ 5 ಆದರೂ ಆಯಿತು, ಅಥವಾ 3ರಿಂದ 4 ಆದರೂ ಆಯಿತು. ಹಾಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು 5ರಿಂದ 6 ಲವಂಗ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ ಕರಿದು ಪ್ರಾಪರ್ಲಿ ನನಗೆ ಈ ನೇಮ್ ಗೊತ್ತಿಲ್ಲ ಇದ್ರದ್ದು, ಲವಂಗ ಥರ ಇರುತ್ತೆ, ಸ್ವಲ್ಪ ಫ್ಲವರ್ ಟೈಪಲ್ಲಿ ಇದೆ ಇದು. ಹಾಗೆ 1.5 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, ಒಂದು 15 ಕಾಳುಮೆಣಸು ತೊಗೊಂಡಿದ್ದೀನಿ, ಹಾಗೆ ಒಂದು 2 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಇಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಏನಪ್ಪ ಸ್ಪೆಷಲ್ ಅಂದರೆ ಜಾಕಾಯಿ ಹಾಕ್ತಾರೆ, ಒಂದು ಸ್ಮಾಲ್ ಪೀಸಷ್ಟು ಜಾಕಾಯಿ. ನೋಡಿ, ಜಾಕಾಯಿ ನೋಡಿಲ್ಲ ಅಂದರೆ ನಾನು ತೋರಿಸ್ತಾ ಇದ್ದೀನಿ. ಜಾಕಾಯಿ ಇದಾಗಿರುತ್ತೆ, ಇದ್ರದ್ದೊಂದು ಸ್ಮಾಲ್ ಪೀಸ್ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬೌಲಷ್ಟು ಪುದೀನ ಮತ್ತು 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಖಾರಕ್ಕೆ ತಕ್ಕಂಗೆ ಒಂದು ಹಸಿಮೆಣಸಿನ್ಕಾಯಿ. ಸೊ ನಾನು ಇದು ತುಂಬ ಖಾರ ಇರಲಿಲ್ಲ, ಸೊ ಒಂದು 15ರಿಂದ 20 ಖಾರಕ್ಕೆ ತೊಗೊಂಡಿದ್ದೀನಿ. ಇದನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ, ಹಸಿದನ್ನೇ ಹಾಗೆ ಫ್ರೈ ಏನು ಮಾಡ್ದೇ ತರ್ತರಿಯಾಗಿ ರುಬ್ಕೊಂಬರೋಣ. ಸೊ ನಮಗಿಲ್ಲಿ ಈ ರೀತಿ ಒಂದು ಪೇಸ್ಟ್ ಸಿಗುತ್ತೆ, ಫೈನ್ ಪೇಸ್ಟ್ ಅಲ್ಲ, ಈ ರೀತಿ ಇರುತ್ತೆ. ಸೊ ನೋಡಿ, ಇದೊಂದು ಅರ್ಧ ಬೌಲಷ್ಟು ನಮಗೆ ಪೇಸ್ಟ್ ಸಿಕ್ಕಿರುತ್ತೆ. ಸೊ ಪಲಾವ್ 4-5 ಥರ ಮಾಡ್ಬೋದು. ಬನ್ನಿ ನಾವು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾವು ಏನು ಹೇಳ್ತಾರೆ ಕುಕ್ಕರ್ ಇಟ್ಬಿಟ್ಟು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಈ ಕುಕ್ಕರ್ ಸಾಕಾಗುತ್ತೆ ನನಗೆ. ಒಂದು 2 ಸ್ಪೂನಷ್ಟು, ನಾನಿಲ್ಲಿ ಸಾಂಬಾರು ಸೌಟಲ್ಲಿ 2 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ತುಪ್ಪನೂ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ 1 ಸ್ಪೂನ್ ತುಪ್ಪ, ಹಾಗೆ 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಒಂದು ಅರ್ಧ ಸಾಂಬಾರು ಸೌಟಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ನಾನು 2 ಸ್ಪೂನಲ್ಲೂ ಕೂಡ ಆಯಿಲ್ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಕೊಡೋಣ. 4ರಿಂದ 5 ಥರದ್ದು ಪಲಾವ್ ಅಂದರೆ ಈಗ ನಾವು ರುಬ್ಬಿ ಮಾಡ್ತೀವಿ, ಲೈಕ್ ಈ ಕಾಯೆಲ್ಲ ಹಾಕಿ ಮಾಡ್ತೀವಲ್ವ, ಅದು ಒಂಥರ ಆಗುತ್ತೆ. ಹಾಗೆ ನಾನು ಡೈರೆಕ್ಟ್ ಚಕ್ಕೆ ಮತ್ತು ಏಲಕ್ಕಿನ ಹಾಗೆಯೇ ಹಿಡಿಯಾಗಿಯೇ ಹಾಕಿ ಮಾಡ್ತೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಮಸಾಲೆನೇ ಹಾಕ್ದೇ ವಿತೌಟ್ ಮಸಾಲ ನಾನು ಒಂದು ಪಲಾವ್ ಮಾಡ್ತಾಯಿರ್ತೀನಿ. ಸೊ ಅದೇ ರೀತಿ ಇದು ರೆಸ್ಟೋರೆಂಟ್ ಸ್ಟೈಲ್ ಆಗಿರೋದ್ರಿಂದ ನಾನು ಕಾಯಿ ಏನು ಯೂಸ್ ಮಾಡ್ತಾ ಇಲ್ಲ. ಹಾಗೆ ಮಸಾಲೆನೆಲ್ಲ ಹಸಿಯಾಗಿಯೇ ತರ್ತರಿಯಾಗಿ ರುಬ್ಕೊಂಡು ಮಾಡ್ತಿರೋದ್ರಿಂದ ಇದು ರೆಸ್ಟೋರೆಂಟ್ ಸ್ಟೈಲ್ ಪಲಾವ್ ಗೊತ್ತಾಗುತ್ತೆ ನಿಮಗೆ. ಸೊ ನಾವು ಬನ್ನಿ, ಒಗ್ಗರಣೆಗೆ ನಾವು ಎಣ್ಣೆ ಕಾದಿದೆ, ಈ ಪಲಾವ್ ಎಲೆ ಮತ್ತು ಹಾಗೆ ಕರಿಬೇವು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನೋಡಿ, ನಾನು ರುಬ್ಲಿಕ್ಕೂ ತೊಗೊಂಡಿದ್ದೀನಿ, ಹಾಗೆ ಒಗ್ಗರಣೆಗೂ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಸ್ಮೆಲ್ ಹೋಗೋವರೆಗೂ, ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕಾಗತ್ತೆ ನಾವು ಈ ಸೊಪ್ಪುಗಳ್ನ. ಯೂಶ್ವಲಿ ಪಲಾವ್ ಮಾಡಿದ್ರೆ ಪುದೀನ ಆ್ಯಡ್ ಮಾಡ್ತಾರೆ, ಬಟ್ ನಾನು ಎಲ್ಲ ಪಲಾವ್ಗೂ ಪುದೀನ ಹಾಕೋದಿಲ್ಲ. ಇದು ರೆಸ್ಟೋರೆಂಟ್ ಸ್ಟೈಲ್ ಪಲಾವ್ ಅಂತ ಏನು ಹೇಳಿದಾರೋ ಇದಕ್ಕೆ ಮಾತ್ರ ನಾನು ಪುದೀನ ಸೊಪ್ಪನ್ನು ತೊಗೊಟ್ಟಿದ್ದೀನಿ. ನಮ್ಮ ಮನೇಲಿ ಪುದೀನ ಸೊಪ್ಪು ಅಷ್ಟು ಇಷ್ಟಪಡೋದಿಲ್ಲ, ಸೊ ಹಾಗಾಗಿ ನಾನು ಎಲ್ಲ ಪಲಾವ್ಗೂ ಹಾಕೋದಿಲ್ಲ. ಬಟ್ ಈ ಪಲಾವ್ನ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ, ಅಷ್ಟು ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ಆಯಿತಾ? ನನಗೆ ಹೇಳಿ ಹೇಗೆ ಬಂತು ಅಂತ ನೀವು ಹೇಳಿ. ನೋಡಿ, ನನ್ನ ಮಗ ಅಮ್ಮ ಯಾಕೋ ಮಾತಾಡ್ತಾ ಅಡುಗೆ ಮಾಡ್ತಿದ್ದಾಳೆ ಅಂತ ನೋಡ್ತಾ ಹೋಗ್ತಿದ್ದಾನೆ, ಬಂದು ಹೋಗ್ತಿದ್ದಾನೆ. ಬನ್ನಿ, ನಾವಿಲ್ಲಿ ಒಗ್ಗರಣೆ ಇದು ಸೊಪ್ಪೆಲ್ಲ ಬಾಡಿಸ್ಕೊಂಡಿದ್ದೀವಿ. ಸೊ ನಾವೀಗ 1 ಬೈ 1 ತರಕಾರಿನ ಹಾಕ್ತಾ ಹೋಗೋಣ. ಫಸ್ಟು ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿರೋದ್ರಿಂದ ನಾನು ಸ್ವಲ್ಪ ಮಿಕ್ಸಿ ಹಾಕ್ತಿದ್ದೀನಿ. ಇದೇನಾಗುತ್ತೆ ಅಂತಂದರೆ, ನಾವು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಬಾತ್ ಮಾಡೋದ್ರಿಂದ ನೀವು ಯಾವುದೇ ರೈಸ್ ಬಾತ್ ಮಾಡ್ತೀನಿ ಅಂತಂದ್ರೂ ಫಸ್ಟು ಆನಿಯನ್ ಹಾಕಿ ಅದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ನೀಟಾಗಿ ಆಚೆ ಅಂದರೆ ಬಿಡಬೇಕು, ಎಣ್ಣೆ ಬಿಟ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಲೈಕ್ ಕೆಲವೊಂದು ಟೈಮ್ ಕಲರ್ ಚೇಂಜ್ ಆಗುತ್ತೆ, ಕೆಲವೊಂದು ಟೈಮ್ ಕಲರ್ ಚೇಂಜ್ ಆಗೋಲ್ಲ, ಮೆತ್ತಗೆ ಸ್ಮೂತ್ ಆಗಿಬಿಡುತ್ತೆ. ಈ ಥರ ನೀಟಾಗಿ ಎಣ್ಣೆ ಬಿಡ್ತಾ ಹೋಗುತ್ತೆ. ಈಗ ನೆಕ್ಸ್ಟು ನಾನೇನು ಮಾಡ್ತೀನಿ, ಟೊಮೊಟೊ ಆ್ಯಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಈರುಳ್ಳಿ ಆದಮೇಲೆ ಟೊಮೊಟೊ ಹಾಕ್ತೀನಿ ನಾನು.
ಟೊಮೆಟೊ ಆದಮೇಲೆ ನಾವು ಇದು ಬೇಯೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಗೊತ್ತಾಗುತ್ತಲ್ವ ಆಲ್ಮೋಸ್ಟ್ ಅಲ್ಲ ನಮಗೆ ಟೊಮೊಟೊ ಆಗಿರ್ಬೋದು, ಬೇರೆ ತರಕಾರಿ ಆಗಿರ್ಬೋದು, ಯಾವಾಗಲೂ ಕುಕ್ ಮಾಡೋರಿಗೆ ಗೊತ್ತಾಗುತ್ತೆ ತರಕಾರಿ ಬೆಂದಿದೆಯೋ ಇಲ್ಲ ಅಂಥೇಳಿ. ಸೊ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದ್ರಿಂದ ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅಂತೇಳಿ ನೀಟಾಗಿ ಹೇಳ್ತಾ ಹೋಗ್ತಾಯಿದ್ದೀನಿ ನೋಡಿ. ಇದು ಟೊಮೊಟೊ ನೀಟಾಗಿ ಫ್ರೈ ಆದಮೇಲೆ ಈ ಥರ ಎಣ್ಣೆ ಬಿಟ್ಟಾದಮೇಲೆ ನಾನೇನು ಮಾಡ್ತೀನಿ ಅಂತಂದರೆ, ಈಗ ನೆಕ್ಸ್ಟ್ ತರಕಾರಿನ ಹಾಕಲ್ಲ, ನಾನು ರುಬ್ಬಿರ್ತೀನಲ್ಲ ಪೇಸ್ಟ್, ತರಿಯಾಗಿರೋ ಒಂದು ಆ ಪೇಸ್ಟನ್ನು ಹಾಕೋಣ. ನೋಡಿ ಇಲ್ಲಿ ಅಕ್ಕಿ ನೆಂದಿದೆ. ನಾನು ತರಕಾರಿ ಕಟ್ ಮಾಡೋಕ್ಕೂ ಮುಂಚೆ ಅಕ್ಕಿ ನೆನೆಹಾಕಿದ್ದೆ. ಸೊ ಅದು ನೀಟಾಗಿ ನೆಂದಾಗಿದೆ. ಅಕ್ಕಿ ನೆನೆಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಪಲಾವ್ ಸ್ಮೂತ್ನೆಸ್ ಕೊಡುತ್ತೆ. ಯಾವುದೇ ನೀವು ರೈಸ್ ಬಾತ್ ಮಾಡ್ಬೇಕಾದ್ರೂ ಅಕ್ಕಿ ನೆನೆಹಾಕ್ಬಿಟ್ಟು ಮಾಡಿ ಚೆನ್ನಾಗಾಗುತ್ತೆ. ಸೊ ನೋಡಿ ನಾನೀಗ ರುಬ್ಬಿರೋ ಈ ಪೇಸ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು 2 ಮಿನಿಟ್ಸ್ ಇದನ್ನು ನೀಟಾಗಿ ಈ ಥರ ಫ್ರೈ ಮಾಡಿ ಅದು ಹಸಿ ವಾಸನೆ ಬಿಡುತ್ತೆ. ಅದಾದಮೇಲೆ ನಾವು 1 ಬೈ 1 ಸೊ ಇದು ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾವು 1 ಬೈ 1 ತರಕಾರಿಗಳನ್ನ ಆ್ಯಡ್ ಮಾಡ್ತಾ ಹೋಗೋಣ. ನಾವು ಫಸ್ಟ್ ಏನಪ್ಪ ಅಂತಂದರೆ, ಈ ಆಲೂಗಡ್ಡೆ ಆಗಿರ್ಬೋದು, ಅಥವಾ ಇನ್ ಕೇಸ್ ನೀವು ಸೊಪ್ಪು ಆ್ಯಡ್ ಮಾಡ್ತೀರಾ ಅಂತಂದರೆ, ಅಂದರೆ ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಬಿಟ್ಟು ಹೇಳ್ತಾ ಇದ್ದೀನಿ. ಈ ಪಾಲಕ್ ಸೊಪ್ಪು ಆಗಿರ್ಬೋದು, ಕೆಲವ್ರು ಮೆಂತ್ಯ ಸೊಪ್ಪು ಇದನ್ನೆಲ್ಲ ಹಾಕ್ತಾ ಇರ್ತಾರಲ್ಲ, ಸೊ ಅದನ್ನೆಲ್ಲ ಏನಪ್ಪ ಅಂತಂದರೆ ರೈಸ್ ಹಾಕಿದ್ಮೇಲೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಫಸ್ಟು ಯಾವುದು ಬೇಗ ಬೇಯಲ್ಲ ಅದು ತರಕಾರಿ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ತೀನಿ. ಈ ಕ್ಯಾರೆಟು ಮತ್ತು ಬೀನ್ಸ್ 2 ಒಟ್ಟಿಗೆ ಹಾಕ್ತೀನಿ. ಅದ್ರ ಮೇಲೆ ನಾವೇನಪ್ಪ ಅಂತಂದರೆ ಗೆಡ್ಡೆಕೋಸು ಅಥವಾ ಆಲೂಗಡ್ಡೆ ಇದನ್ನೆಲ್ಲ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಕ್ಯಾಪ್ಸಿಕಮ್ ಕೂಡ ಹಾಕ್ತೀನಿ ನಾನು, ಬಟ್ ಇವತ್ತು ಬೇಡ ಅಂತೇಳಿ ನಾನು ಸ್ವಲ್ಪ ಏನು ಹೇಳ್ತಾರೆ ಕ್ಯಾಪ್ಸಿಕಮ್ನ ಬಿಟ್ಟಿದ್ದೀನಿ, ತುಂಬ ತರಕಾರಿ ಆಯ್ತಿದೆ ಅಂಥೇಳಿ. ನಿಮ್ಮ ಮನೇಲಿ ಯಾವುದು ಅನುಕೂಲಕ್ಕೆ ತಕ್ಕಂಗೆ ತರಕಾರಿಗಳು ಎಕ್ಸಸ್ ಇರುತ್ತೋ ಸೊ ಅದನ್ನು ಹೆಚ್ಚಾಗಿಯೇ ಹಾಕಿ. ನಮ್ಮ ಮನೇಲಿ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಇತ್ತು, ಬಟ್ ನಾನು ಯಾಕೋ ಸ್ವಲ್ಪ ಅದು ಮೆತ್ತಗಾಗ್ಬಿಡುತ್ತೆ ಏನೋ ಅಂದ್ಕೊಂಡು ನಾನು ಹಾಕಲಿಲ್ಲ. ಆಮೇಲೆ ನಾನು ಹೆಚ್ಚಾಗಿ ನಾನು ನೋಡಿರೋದ ಪ್ರಕಾರ ರೆಸ್ಟೋರೆಂಟಲ್ಲಿ ಆಲ್ಮೋಸ್ಟ್ ಕ್ಯಾಪ್ಸಿಕಮ್ ಎಲ್ಲ ಕಡಿಮೆನೇ ಇರುತ್ತೆ ಪಲಾವಲ್ಲಿ. ಸೊ ಹಾಗಾಗಿ ನಾನು ಕ್ಯಾಪ್ಸಿಕಮ್ ಯೂಸ್ ಮಾಡಲಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಇಲ್ಲಿ ಯಾವುದೇ ಕಾಯಿ ಯೂಸ್ ಮಾಡ್ತಾ ಇಲ್ಲ ನಾವು. ಮಸಾಲೆನ ರುಬ್ಬೋಕ್ಕೆ ಕಾಯಿ ಹಾಕ್ತಾರೆ ನಾವು ನಾರ್ಮಲ್ ಪಲಾವ್ ಮಾಡ್ಬೇಕಾದ್ರೆ. ಸೊ ಇಲ್ಲಿ ಕಾಯಿ ಆ್ಯಡ್ ಮಾಡಲ್ಲ. ಸೊ ಇದೇ ಒಂದು ಸ್ಪೆಷಲ್ ಇದರಲ್ಲಿ ನೋಡಿ ಪಲಾವ್ ಹೇಗೆ ಬರುತ್ತೆ ಅಂತೇಳಿ ಫೈನಲಾಗಿ ನಾನು ನಿಮಗೆ ತೋರಿಸ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ರೆಗ್ಯುಲರಾಗಿ ನಾವು ಮಾಡ್ತಿರೋ ಪಲಾವೇ ಬೇರೆ, ಬಟ್ ಈ ರೀತಿ ಮಾಡಿ ನೋಡಿ. ನನಗಿದು ನಮ್ಮ ಆಂಟಿ ಒಬ್ಬರು ಹೇಳ್ಕೊಟ್ಟಿದ್ದು. ಆಮೇಲೆ ನಾನು ರೆಸ್ಟೋರೆಂಟ್ಗೆ ಹೋದಾಗ ಅಲ್ಲೂ ಕೂಡ ಕೇಳಿದ್ದೆ, ಹೇಗೆ ಇದನ್ನು ಹೇಳ್ತೀರಾ ಅಂತೇಳಿ. ಈ ರೆಸಿಪಿ ನಾನು ಕೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿದೆ ಆಯಿತಾ, ಒಮ್ಮೆ ಟ್ರೈ ಮಾಡಿ. ನಾನೀಗ ನೆಂದಿರೋ ಅಂಥ ಒಂದು ರೈಸ್ನ ಹಾಕ್ತಾಯಿದ್ದೀನಿ ನೋಡಿ. ನಾನು 4 ಜನಕ್ಕೆ ಬೇಕಾಗಿರೋ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ನಾನು 2.5 ಬೌಲಷ್ಟು ರೈಸ್ ತೊಗೊಂಡಿದ್ದೆ. ಬೌಲ್ ಅಂದರೆ ತುಂಬ ಸ್ಮಾಲ್ ಬೌಲ್ ಆಯಿತಾ, ಜಾಮೂನ್ ಬೌಲ್ ಹೇಳ್ತಾರಲ್ಲ ಅದು, ಆ ಬೌಲಲ್ಲಿ ರೈಸ್ ತೊಗೊಂಡಿದ್ದೀನಿ. ಅಂದರೆ ತರಕಾರಿ ಜಾಸ್ತಿ ಇರೋದ್ರಿಂದ ನಾನು ರೈಸ್ ಕಮ್ಮಿ ಮಾಡಿದ್ದೀನಿ ನೋಡಿ. ಈ ಟೈಮಲ್ಲಿನೇ ನಾನು ಉಪ್ಪು ಎಷ್ಟು ಬೇಕೋ ಅಷ್ಟು, ಪಲಾವಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ನಾನು ಇವಾಗಲೇ ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಇಷ್ಟ, ನನಗೆ ಹಳ್ತೆಗೆ ಬೇಗ ಸಿಗೋದೆ ನನಗೆ ಕಲ್ಲುಪ್ಪು. ಸೊ ಹಂಗಾಗಿ ನಾನು ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಏನಪ್ಪ ಅಂತಂದರೆ ಅಕ್ಕಿ ನೆನೆಹಾಕಿರೋದ್ರಿಂದ ತುಂಬ ನೀರು ಬೇಕಾಗಲ್ಲ. ಅಂದರೆ 1:2 ಕ್ವಾಂಟಿಟಿಲಿ ನಾವು ಯಾವಾಗಲೂ ರೈಸ್ ಮಾಡ್ತೀವಲ್ವ, ಸೊ ಆ ರೀತಿ ಬೇಡ. ನಾನು ಒಂದು ಬೌಲಿಗೆ 1.5 ಬೌಲಷ್ಟು ನೀರು ಆ್ಯಡ್ ಮಾಡ್ತೀನಿ. ಸೊ ನಾನಿಲ್ಲಿ 2.5 ಬೌಲ್ ತೊಗೊಂಡಿರೋದ್ರಿಂದ ನಾನು ಅಲ್ಲಿಗೆ 3 + 4 ಬೌಲು ಅಥವಾ 4.5 ಬೌಲಷ್ಟು ನಾನು ನೀರನ್ನು ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ನಾನು ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ತೀನಿ. ನಾನು ಟೊಮೊಟೊ ಆಲ್ಮೋಸ್ಟ್ ಜಾಸ್ತಿ ಹಾಕಿರೋದ್ರಿಂದ ಒಂದು ಅರ್ಧ ಪೀಸಷ್ಟು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ಟೈಮಲ್ಲಿ ನೀವು ಒಮ್ಮೆ ಚೆಕ್ ಮಾಡಿ ನೋಡಿ, ಸಾಲ್ಟ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಅಥವಾ ಹುಳಿ ಏನಾದರೂ ಬೇಕಾಯಿತು ಅಂತಂದರೆ ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಅದು ಕುದೀತಾ ಇರುತ್ತಲ್ವ, ಸೊ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆನೇ ಒಮ್ಮೆ ನೋಡಿಬಿಟ್ಟು ಇದನ್ನು ಕ್ಲೋಸ್ ಮಾಡೋಣ. ಇದಕ್ಕೆ ಯಾವುದೇ ರೀತಿ ಈ ಮೊಸರು ಬಜ್ಜಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು ನೆಸೆಸಿಟಿ ಇರೋದಿಲ್ಲ. ಯಾಕೆಂದರೆ ಬಿಸಿ ತಿಂತಾನೂ ಚೆನ್ನಾಗಿರುತ್ತೆ, ಅದೇ ರೀತಿ ತಣ್ಣಗಾದ್ಮೇಲೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ಆಯಿತಾ. ಟ್ರೈ ಮಾಡಿ ಕಮೆಂಟ್ ಮಾಡಿ ನನಗೆ ಹೇಗೆ ಬಂತು ನೀವು ಮಾಡಿರೋದು ಅಂತೇಳಿ. ಸೊ ನಾನಿಲ್ಲಿ 3 ವಿಸಲ್ ಬಂದಾದಮೇಲೆ ಆಫ್ ಮಾಡ್ತಾಯಿದ್ದೀನಿ. ನನ್ನ ಯಾವುದಾದ್ರೂ ನೀವು ವಿಡಿಯೋಸ್ ಫಾಲೋ ಮಾಡ್ತಾಯಿದ್ರೆ, ನಾನು ಯಾವುದು ಅಂದರೆ ನಾನು ಮಾಡಿರೋ ಯಾವ ಅಡುಗೆ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ವೀಡಿಯೋಸ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತೀನಿ.
ಫೈನಲಾಗಿ ನಮ್ಮ ಪಲಾವ್ ಹೇಗೆ ಬಂದಿದೆ ಅಂತ ನೋಡೋಣ. ರೆಸ್ಟೋರೆಂಟ್ ಪಲಾವ್. ಸೊ ಈ ರೀತಿಯಾಗಿದೆ. ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತೇಳಿ. ನೋಡಿ, ಬಿಸಿ ಬಿಸಿ ಆಗಿರೋ ಪಲಾವ್, ರೆಸ್ಟೋರೆಂಟ್ ಸ್ಟೈಲಲ್ಲಿರೋ ಪಲಾವ್. ಮನೆಗೆ ಯಾವುದೇ ಗೆಸ್ಟ್ ಬಂದ್ರೂ ನೀವು ಇದನ್ನು ಮಾಡಿ ಬಡಿಸಿ ನೋಡಿ, ಎಷ್ಟು ಖುಷಿ ಆಗುತ್ತೆ. ನೀವು ಖುಷಿ ಆಗ್ತೀರಾ, ಹಾಗೆ ತಿಂದವರು ಖುಷಿ ಪಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.